ಪ್ರಮುಖ ನಗರಗಳಿಗೆ ತೆರಳೋ ಇವರು ಜನವಸತಿ ಇಲ್ಲದಂತಹ ಖಾಲಿ ನಿವೇಶನಗಳಲ್ಲಿ ವಾಸಕ್ಕೆ ಬಾಡಿಗೆಗೆ ಜಾಗ ಪಡೆದು ಇಲ್ಲವೇ ತಾತ್ಕಾಲಿಕ ಶೆಡ್ ಕಟ್ಟಿಕೊಂಡು ಠಿಕಾಣಿ ಹೂಡ್ತಾರೆ. ಇವರ ಮಕ್ಕಳು ಸಹ ಇವರಂತೆ ಇದೇ ಹಾದಿಯನ್ನು ಹಿಡಿಯುತ್ತವೆ. ಹೀಗಾಗಿ ಭಾಗಶಃ ಅನಕ್ಷರಸ್ಥರಾಗಿರೋ ಇವರಲ್ಲಿಯ ಬಹುತೇಕರು ತಮ್ಮ ಮಕ್ಕಳಿಗೂ ಯಾವುದೇ ಶಿಕ್ಷಣ ಕೊಡಿಸೋ ಗೋಜಿಗೆ ಹೋಗೋದಿಲ್ಲ. ಶಾಲೆಯ ಪಠ್ಯಪುಸ್ತಕದ ಚೀಲ ಹೊರಬೇಕಾದ ಈ ಪುಟ್ಟ ಮಕ್ಕಳು ಸ್ವಲ್ಪ ದೊಡ್ಡವರಾಗುತ್ತಿದ್ದಂತೆ ಹೆಗಲಲ್ಲಿ ನಾದಸ್ವರ ಜೋತಾಡಿಸಿಕೊಂಡು ತಮ್ಮೊಂದಿಗೆ ಕೋಲೆ ಬಸವ ಹಿಡಿದು ಊರು ಸುತ್ತೋದಕ್ಕೆ ಶುರು ಮಾಡ್ತಾರೆ. ಜನರ ಮುಂದೆ ತಾವುಗಳು ಕಲಿಯದೇ ಇರೋ ನಾದಸ್ವರವನ್ನು ನುಡಿಸ್ತಾ ತುತ್ತು ಅನ್ನಕ್ಕಾಗಿ ಪ್ರಯಾಸ ಪಡುತ್ತಾ ಜೀವನದ ಹೋರಾಟವನ್ನು ಪ್ರಾರಂಭಿಸ್ತಾರೆ. ಹೀಗೆ ಗೋವುಗಳನ್ನು ಹಿಡಿದು ಊರೂರು ಸುತ್ತುತ್ತಾ ಜೀವನವನ್ನು ಅರಸಿಕೊಳ್ಳೋ ಇವರುಗಳಿಗೆ ಇವರಲ್ಲಿರೋ ಗೋವುಗಳೇ ಜೀವನಕ್ಕೆ ಪ್ರಮುಖ ಆಧಾರ ಸ್ತಂಭ.